ನೋಡು ನನ್ಗೆ ಹಂಗೆ ಎಷ್ಟು ಸಿಟ್ ಬರುತ್ತೆ ಗೊತ್ತಾ. ಅಯ್ಯೋ ದುರ್ಗಾ, ಯಾಕಮ್ಮ ಸಿಟ್ ಮಾಡ್ಕೊಳ್ತೀಯಾ? ಅವಳು ಬೇಡ ಕಣಮ್ಮ, ನಾನು ಇವತ್ತು ಹೋಗ್ಬಿಟ್ಟು ಇನ್ನು 4-5 ದಿನ ಬಿಟ್ಟು ಬರ್ತೀನಿ. ನೀನ್ ಬರುವಾಗ್ಲಿನೇ ಎಲ್ಲ ಕೆಲಸ ಮುಗಿಸಿ ಬರಕ್ಕಾಗಲ್ವೇನಮ್ಮ ನಿಂಗೆ? ಬಂದು 3 ದಿನದಲ್ಲಿ ಊರಿಗೆ ಹೊರಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ದುರ್ಗಾ, ನನ್ಗೇನಮ್ಮ ಗೊತ್ತು, ಹೋದ ತಿಂಗಳು ರೇಷನೇ ಹಾಕ್ಲಿಲ್ಲ ಕಣಮ್ಮ, ಈ ತಿಂಗಳು ಸೇರಿಸಿ ಆಗ್ತಾ ಇದ್ದಾರಂತೆ. ಆ ಗಂಗಮ್ಮಕ್ಕ ಹೇಳಿದ್ರು ಫೋನ್ ಮಾಡಿ, ಅದಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ರೇಷನ್ ಸಿಗಲ್ಲ. 2 ತಿಂಗಳು ರೇಷನ್ ತೆಗ್ದಿಟ್ಬಿಟ್ಟು ಮನೇಲಿ, ಮತ್ತೆ ಈ ಗೃಹಲಕ್ಷ್ಮಿದು ದುಡ್ಡೇ ಬರ್ಲಿಲ್ಲ ಕಣಮ್ಮ, ಏನಂತ ಹೋಗಿ ಕೇಳ್ಬಿಟ್ಟು ಹಿಂಗಾದ್ರೂ ಮಾಡಿ ಆಮೇಲೆ ಒಂದು 4-5 ದಿನ ಬಿಟ್ಟು ಬರ್ತೀನಿ ತಗ. ಕಣಮ್ಮ, ಆಯ್ತು ಹೋಗ್ಬಿಟ್ ಬಾ. ಮತ್ತೆ 4-5 ದಿನ ಬಿಟ್ಟು ಬಂದ್ಬಿಡ್ಬೇಕು ನೋಡು. ಆಯ್ತು ಕಣಮ್ಮ ದುರ್ಗಾ, ಹೋಗ್ಬಿಟ್ಟು ಬರ್ತೀನಿ. ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ಬೇಡ. ಹೋಗು, ಅಡಿಗೆಗೆ ಏನಾದ್ರೂ ಮಾಡೋದಿದ್ರೆ ಮಾಡೋಗು, ಊಟ ಮಾಡ್ಬಿಟ್ಟು ಹೋಗ್ತೀನಿ. ನಮ್ಮ ಬೆಳಿಗ್ಗೆನೆ ಅಡಿಗೆ ಮಾಡಿಟ್ಟಿದ್ದೀನಿ ತಗೋ, ಊಟ ಮಾಡ್ಬಿಟ್ಟು ಮಧ್ಯಾಹ್ನ ಬಸ್ ಹತ್ತತಿ ಅಂತೆ. ಆಯ್ತು ದುರ್ಗಾ. ಈ ರಜೆಗೆ ಅಮ್ಮನ ಹತ್ರ ಹೇಳಿ ಅಜ್ಜಿ ಊರಿಗೆ ಹೋಗೋಣ ಅಂತ. ನಾನ್ ಹೇಳಲ್ಲಪ್ಪ, ನಾನ್ ಹೇಳಿದ್ರೆ ಬೈಸ್ಕೊಳ್ತೀನಿ, ನೀನೇ ಹೇಳು. ಅಕ್ಕ, ಅಮ್ಮನ ಹತ್ರ ನಾನ್ ಹೇಳಿದ್ರೆ ಬೈತಾರೆ ಕಣೆ, ನೀನೇ ಹೇಳೆ ಪ್ಲೀಸ್ ಕಣೆ. ನಾ ಹೇಳಲ್ಲಪ್ಪ. ಅಕ್ಕ, ಮೀನನ ಹತ್ರ ಹೇಳ್ಸ ಕೇಳೆ, ಮೀನನ್ ಮಾತಮ್ಮ ಕೇಳ್ತಾರೆ. ತಡಿ ನೋಡೋಣ. ಮೀನಾ, ಅಮ್ಮನ ಹತ್ರ ಹೋಗಿ ಅಜ್ಜಿ ಊರಿಗೆ ಹೋಗೋಣ ಅಂತ ಹೇಳು ಪ್ಲೀಸ್. ಅಜ್ಜಿ ಊರ? ಯಾವ ಊರು? ಯಾವ ಅಜ್ಜಿ? ಅಜ್ಜಿ ಊರು ನಿನಗೆ ಗೊತ್ತಿಲ್ಲ ಮೀನಾ, ಅಲ್ಲಿ ತುಂಬಾ ಜಾಲಿಯಾಗಿ ಎಂಜಾಯ್ ಮಾಡ್ಬೋದು ಗೊತ್ತಾ. ಅದು ಯಾರಂತ ಹೇಳಿದ್ರೆ ಚುಮ್ಮಿ ಇದಾಳಲ್ಲ, ಅವ್ರದ್ದು ಅಜ್ಜಿ, ಅವ್ರ ಅಮ್ಮನ ಅಮ್ಮ. ಓ ಹೌದಾ? ಹೌದು ಮೀನಾ, ಅಲ್ಲಿ ತುಂಬಾ ಜಾಲಿಯಾಗಿರುತ್ತೆ ಗೊತ್ತಾ. ಅಜ್ಜಿ ಊರಲ್ಲಿ ಎಷ್ಟು ಚೆನ್ನಾಗಿ ಹಣ್ಣು ತರಕಾರಿ ಎಲ್ಲ ಬೆಳೆದಿರುತ್ತೆ, ಎಲ್ಲರೂ ನಾವೇ ತೆಗಿಬಹುದು, ಅಷ್ಟು ಚೆನ್ನಾಗಿರುತ್ತೆ. ಹೌದಚ್ಚು, ಹಂಗಂದ್ರೆ ತುಂಬಾ ಜಾಲಿಯಾಗಿರುತ್ತಲ್ಲ ಅಲ್ಲಿ. ಹೌದು, ಅಲ್ಲಿ ತುಂಬಾ ಜಾಲಿಯಾಗಿರುತ್ತೆ, ಅದಕ್ಕೆ ಅಮ್ಮನ ಹತ್ರ ಹೋಗಿ ಕೇಳು ಪ್ಲೀಸ್. ಅಲ್ಲ ಅಚ್ಚು, ಇನ್ನ ಚುಮ್ಮಿ ಅಕ್ಕ ಚೋಟು ಅವರೆಲ್ಲ ಇಲ್ಲೇ ಇರುವಾಗ ನಾವೀಗಲ್ಲ ಹೋಗೋದು, ಅವ್ರು ಹೋಗ್ಬೇಕಲ್ಲ ಊರಿಗೆ. ಹೌದು, ನೀನ್ ಹೇಳೋದು ಸರಿನೇ ಮೀನಾ. ಅಚ್ಚು, ಮೀನಾ ಹೇಳ ಸರಿನೇ, ಅವಳು ಹೇಳೋ ಹಾಗೆ ಚುಮ್ಮಿನೂ ಚೋಟು ಅವರೇ ಇಲ್ಲಿದ್ದಾರೆ, ನಾವ್ ಹೇಗಲ್ಲ ಹೋಗೋದು? ಅವ್ರನ್ನ ಫಸ್ಟ್ ಹೇಳಿ ಅವ್ರ ಹತ್ರ ಅಲ್ಲಿ ಹೋಗಂಗೆ ಮಾಡ್ಸೋಣ, ಆಮೇಲೆ ನಾವು ಅವರೊಟ್ಟಿಗೆ ಹೋಗೋಣ. ಹೌದನು ಅಕ್ಕ. ಸರಿ, ಹಂಗಂದ್ರೆ ಇವತ್ತು ನಾವು ದೊಡ್ಡವನ್ ಮನೆಗೆ ಹೋಗೋಣವಾ? ಅಮ್ಮನ ಹತ್ರ ಹೇಳ್ಬಿಟ್ಟು ಬರ್ತೀನಿ, ಹೋಗೋಣ. ಹೆಂಗಿದ್ ಮನೇನ ಹೆಂಗಿ ಅಲಂಕಾರ ಮಾಡಿ ಇಟ್ಕೊಂಡಿದ್ದಾಳೆ. ನನ್ಗೆ ಹಂಗೆ ನೋಡ್ತಾ ನೋಡ್ತಾ ಹೊಟ್ಟೆ ಎಲ್ಲ ಉರಿತಾ ಇದೆ. ಯಾಕಾದ್ರೂ ನಮ್ಮ ಮನೆ ಪಕ್ಕ ಬಂದ್ಲೋ ಏನೋ. ಏನಾದ್ರೂ ಮಾಡಿ ಇವಳನ್ನ ಇಲ್ಲಿಂದ ಓಡಿಸ್ಬೇಕು. ಪ್ರೀತಿ, ಏನಮ್ಮ? ನೋಡು ಪ್ರೀತಿ, ಇವಳು ಯಾಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದಾಳೆ? ಯಾಕೆ ನಿಂತ್ಕೊಂಡಿದ್ದಾಳೋ ನಮ್ಗೆ ಯಾಕಮ್ಮ. ಅಮ್ಮ, ನೀನು ಈಗ ಏನ್ ಮಾಡಿ ಗೊತ್ತಾ, ಸ್ವಲ್ಪ 1 kg ಟೊಮ್ಯಾಟೊ, ಈರುಳ್ಳಿ ಮತ್ತೆ ಬದನೆಕಾಯಿ, ಆಲೂಗಡ್ಡೆ ಇದ್ರೆ ತಗೊಂಬರಮ್ಮ. ಆಯ್ತು ಪ್ರೀತಿ, ತಗೊಂಬರ್ತೀನಿ. ಏನ್ ತರಕಾರಿ ತಿನ್ನೋದು? ನಮ್ಮ ಮನೇಲಿ ಮಾಡೋ ತರ ಅಡ್ಗೆ ಯಾರ ಮನೇಲೂ ಮಾಡಲ್ಲ. ನಾನೀಗ ಚಿಕನ್ ಸಾರು, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಮಟನ್ ಸುಕ್ಕ ಎಲ್ಲ ಮಾಡಿಟ್ಟಿದ್ದೀನಿ, ಹೋಗಿ ಊಟ ಮಾಡ್ಬೇಕು. ದೊಡ್ಡಂಗೆ ಇವಳು ಇವ್ರ ಮನೇಲಿ ಚಿಕನ್ ಸಾರು, ಮಟನ್ ಸುಕ್ಕ ಎಲ್ಲ ಮಾಡ್ತಾರಂತೆ. ಯಾಕೆ ನಾವು ಮಾಡಲ್ವಾ? ನಾವು ತಿನ್ನಲ್ವಾ? ನಾವೇನಷ್ಟು ಗತಿಗೆಟ್ಟು ಹೋಗಿದೀವಾ ತರಕಾರಿ ತಂದು ತಿನ್ನಕ್ಕೆ? ನಾನು ಇವತ್ತು ಮಟನ್ ಸಾರು, ಮಟನ್ ಸುಕ್ಕ, ಮಟನ್ ಬಿರಿಯಾನಿನೇ ಮಾಡ್ತೀನಿ. ನೀನ್ ಬರೀ ಚಿಕನ್ ತಾನೇ ಮಾಡಿದ್ದು. ಅಮ್ಮನ್ಗೆ ಫೋನ್ ಮಾಡಿ ಹೇಳ್ಬೇಕು. ಹಲೋ ಅಮ್ಮ, ಅಮ್ಮ ನನ್ಗೆ ತರಕಾರಿ ಎಲ್ಲ ಏನು ಬೇಡಮ್ಮ, ಮಟನ್ 1 4 kg ತಗೊಂಬ. ಪ್ರೀತಿ, 4 kgಗಲ್ಲ 4,000 ತನಕ ಆಗತ್ತೆ ಕಣಮ್ಮ. ಯಾಕಮ್ಮ ಈಗ ಹೋಗಿ ನೀನ್ ಮಟನ್ ತಗೊಂಬ ಅಂತ ಹೇಳ್ತಾ ಇದೀಯ? ನಾನು ಅಷ್ಟೊಂದು ದುಡ್ಡು ತಗೊಂಬರ್ಲಿಲ್ಲ. ನೀನು ಮನೆಗೆ ಬಂದು ದುಡ್ಡು ತಗೊಂಡೋಗಮ್ಮ, ಅಕ್ಕೆ ಕೊಟ್ಟಿದ್ದಾರಲ್ಲ ದುಡ್ಡು, ಅದರಿಂದ ತಗೊಂಡೋಗು. ನನ್ಗೀಗ ಮಟನ್ ಬೇಕೇ ಬೇಕು. ಪಕ್ಕದ ಮನೇಲಿ ಇದ್ದಾಳಲ್ಲ ಅವಳು ಚಿಕನ್ ಬಿರಿಯಾನಿ, ಚಿಕನ್ ಸಾರು, ಮಟನ್ ಸುಕ್ಕ ಎಲ್ಲ ಮಾಡಿದಾಳಂತ ಕಣಮ್ಮ. ನನ್ಗೆ ಹೊಟ್ಟೆ ಉರ್ಸಂಗಿ ಹೇಳ್ತಾ ಇದ್ದಾಳೆ ಗೊತ್ತಾ. ನನ್ಗೆ ಹೆಂಗಿರ್ಬೇಕು, ಅವಳಿಗಿಂತ ಏನ್ ನನ್ ಕಡಿಮೆ? ಅದಕ್ಕೆ ನಾನು ಮಟನ್ನೇ ತಂದು ಎಲ್ಲ ಮಾಡೋಣ ಅಂತ ಇದ್ದೀನಿ. ನೀನ್ ಬಂದು ದುಡ್ಡು ತಗೊಂಡೋಗಿ ನನಗೆ 4 kg ಮಟನ್ ತಂದ್ಕೊಡು, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ. ಅಯ್ಯೋ ಪ್ರೀತಿ, ಯಾಕಮ್ಮ ಹಿಂಗ್ ಮಾಡ್ತೀಯ? ಅವಳು ಮಾಡಿದ್ರೆ ಮಾಡ್ಲಿ ಬಿಡು, ನಮ್ಗೆ ಯಾಕೆ? ಅಮ್ಮ, ಈಗ ನೀನ್ ಬರ್ತೀಯಾ ಇಲ್ವಾ? ಇಲ್ಲ ನಾನೇ ಹೋಗ್ತೀನಿ ಬಿಡು, ನೀನೇನು ತರಕಾರಿ ತರಬೇಡ, ನಾನೇ ಅಂಗಡಿಗೆ ಹೋಗಿ ತಗೊಂಡ್ಬರ್ತೀನಿ. ಅಯ್ಯೋ ಬೇಡ ಬಿಡಮ್ಮ ಪ್ರೀತಿ, ಬರ್ತೀನಿ, ಬಂದು ದುಡ್ಡು ತಗೊಂಡು ಹೋಗ್ತೀನಿ ತಡಿ. ಬಾರಮ್ಮ. ಮನೆ ನೋಡ್ತಾ ನೋಡ್ತಾ ಹೊಟ್ಟೆ ಎಲ್ಲ ಉರಿತಾ ಇದೆ. ಆ ಕಟ್ರಿನಾ ಕೈಫ್ನ ಎಷ್ಟು ಕಷ್ಟಪಟ್ಟು ಇಲ್ಲಿಂದ ಓಡಿಸ್ತೆ ಅಂತ ನನ್ಗೆ ಗೊತ್ತು. ಈಗ ಇವಳು ಬಂದಿದ್ದಾಳೆ, ಇವಳನ್ನ ಹೆಂಗ್ ಓಡಿಸೋದಂತಾನೆ ಗೊತ್ತಾಗ್ತಾ ಇಲ್ಲ. ಬಂದ್ರು ನೋಡಮ್ಮ, ಅವಳು ಚೆನ್ನಾಗಿರೋ ಅಂಗಳನ್ನ ಗೂಡ್ಸಂಗೆ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ. ಪ್ರೀತಿ ಬಿಡಮ್ಮ, ಅವಳು ಏನೋ ಮಾಡ್ಕೊಂಡು ಹೋಗ್ಲಿ. ಅಲ್ಲ ಕಣಮ್ಮ, 4,000 ತನಕ ಮಟನ್ ತಂದು ನಾವಿಬ್ರೇ ಇರೋದು, ತಿನ್ಬೇಕೇನಮ್ಮ ಅಷ್ಟೊಂದು ದುಡ್ಡು ಹಾಕಿ? ಬೇಕಾದ್ರೆ 1 kg ತರ್ತೀನಿ ಬಿಡು. ಅಮ್ಮ, ನನ್ ಮರ್ಯಾದೆ ತೆಗಿಯಂಗ್ ಮಾಡ್ಬೇಡ, ಸುಮ್ಕಿರು ಆಯ್ತಾ? ನಾನು ಹೇಳ್ದಂಗೆ ನೀನ್ ತಗೊಂಬ. ಅಮ್ಮ, ಇದ್ರಲ್ಲಿ 10,000 ಇದೆ ಕಣಮ್ಮ, ಹೋಗಿ ಮಟನ್ನೇ ತಗೊಂಬ, ಬೇರೆ ಏನು ಬೇಡ. ಚಿಕನ್ ಎಲ್ಲ ತಿಂದ್ರೆ ಚೀಪ್ ಅಂತ ಹೇಳ್ತಾರೆ ಗೊತ್ತಾ. ನೀನು 4 kg ಮಟನ್ ತರಕ್ ನೋಡು, ಇಲ್ಲ ಅಂತ ಹೇಳಿದ್ರೆ ಒಂದು 5 kg ಆದ್ರೂ ತಗೊಂಬಾರಮ್ಮ.
ಏನಿದು 5 ಕೆಜಿ ಮಟನ್ ತರ್ತಾಳಂತೆ. ಹಂಗು ಹಿಂಗು ಲೆಕ್ಕ ಹಾಕಿದ್ರು 4,500 ಮೇಲೆ ಆಗತ್ತೆ. 5 ಕೆಜಿ ಮಟನ್ ತಂದಿದ್ದಾಳಂತೆ ಒಂದೊತ್ತಿಗೆ. ಹಂಗಂದ್ರೆ ಬಾರಿ ದುಡ್ಡು ಇಟ್ಕೊಂಡಿದ್ದಾಳೆ ಮಾರಾಣಿ. ತಗೊಂಡಿರೋ ದುಡ್ಡು ನನ್ನ ಹತ್ರ 2 ಲಕ್ಷ ಕೊಡಕ್ ದುಡ್ಡಿಲ್ಲ. ಈ ತರ ಮಟನ್ ಚಿಕನ್ ಇಂಥದೆಲ್ಲ ತಗೊಂಡು ತಿನ್ನಕ್ ಮಾತ್ರ ಆಗತ್ತೆ ಇವಳಿಗೆ. ಅಮ್ಮ ನೋಡ್ತಾ ಇದ್ದಾಳೆ. ಪ್ರೀತಿ ನೋಡ್ತಾ ಇದ್ದಾಳೆ ಕಣಮ್ಮ. ಸರಿ ಏನಮ್ಮ, ನಾನು ಹೇಳಿ ಕೇಳಿಸ್ತಾ? ದುಡ್ಡು ತಗೊಂಡೋಗಿ 5 ಕೆಜಿ ಮಟನ್ ತಗೊಂಬಾ ಆಯ್ತಾ? ಪ್ರೀತಿ ಈಗಷ್ಟೇ 4 ಕೆಜಿ ಅಂತ ಹೇಳ್ದೆ ಕಣಮ್ಮ, ಈಗ 5 ಕೆಜಿ ಅಂತ ಹೇಳ್ತಾ ಇದೀಯಾ? ಅಷ್ಟೊಂದು ತಂದು ಯಾರು ತಿನ್ನೋದು ಹೇಳಿ ನೋಡೋಣ. ದುಡ್ಡು ಬೇರೆ ಕೈಯಲ್ಲಿಲ್ಲ. ಇಂಥ ಸಮಯದಲ್ಲಿ ಹಿಂಗೆಲ್ಲ ಖರ್ಚು ಮಾಡಬಾರ್ದು ಕಣಮ್ಮ. ನಾವು ತರದೇನ ಅವಳಿಗೆ ಗೊತ್ತಿರತ್ತಾ? ಬಿಡು, ಒಂದೇ 1 ಕೆಜಿ ಇಲ್ಲಂದ್ರೆ 2 ಕೆಜಿ ತಗೊಂಡ್ಬರ್ತೀನಿ. ನಾನು ಮರ್ಯಾದೆ ತೆಗಿಯಕ್ಕಂತಾನೆ ಇದೆಯಲ್ಲಮ್ಮ ನೀನು ನಾನು ಹೇಳ್ದಂಗೆ ಮಾಡು. ಹೋಗಿ 4 ಇಲ್ಲಂದ್ರೆ 5 ಕೆಜಿ ತಗೊಂಬ. ಅವಳು ಮುಂದೆ ಮಟನ್ನ ತೋರಿಸಿ ತಗೊಂಡೋಗಿ ಅಡುಗೆ ಮಾಡಬೇಕು. ಅವಳಿಗೆ ಹಂಗೆ ಹೊಟ್ಟೆ ಉರಿಬೇಕು ನೋಡು. ನೀನು ತಗೊಂಬ, ನಾನು ಹೇಳ್ದಂಗೆ. ನಾನು ಇಲ್ಲೇ ಇರ್ತೀನಿ. ಏನೋ ಬಿಡಮ್ಮ, ನೀನು ನಾನು ಹೇಳಿದ ಮಾತು ಕೇಳಲ್ಲ. ಸರಿ ಕೊಡು, ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಅಮ್ಮ ಈಗಷ್ಟೇ ಹೋಗ್ತಾ ಇದಾರೆ. ಯಾವಾಗ ಬರ್ತಾರೋ ಏನೋ. ತರೋಂತ ಮಟನು ಒಂದ್ ಸ್ವಲ್ಪ ಸಾರು ಮಾಡ್ಬೇಕು, ಸುಕ್ಕ ಮಾಡ್ಬೇಕು, ಸ್ವಲ್ಪ ಬಿರಿಯಾನಿ ಮಾಡ್ಬೇಕು, ಮಟನ್ ಕಬಾಬ್ ಮಾಡ್ಬೇಕು, ಮತ್ತೆ ತಂದೂರಿ ಮಟನ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ. ಸಾರಿ, ಅದನ್ನ ಮಾಡ್ಬಿಡೋಣ. ಎಲ್ಲ ಮಾಡಿ ಚೆನ್ನಾಗಿ ಊಟ ಗಮ್ಮತ್ತಾಗಿ ಮಾಡ್ಬೇಕು. ಬುಜು ಏನಮ್ಮ ನೋಡಿದ್ರೆ ಕಾಣ್ತಾ ಇಲ್ವಾ? ಅಮ್ಮ ಕಸ ಗುಡಿಸ್ತಾ ಇದೀನಿ ಕಣೆ. ಲೇ ಅಮ್ಮ, ನೀನ್ ಯಾವಾಗ ಈ ಪರ್ಕೆ ಇಟ್ಕೊಂಡು ಕಸ ಗುಡಿಸಿದ್ಯಾ ನಾನು ನೋಡಕ್ಕೆ? ಇನ್ನವರೆಗೂ ಈ ತರ ಎಲ್ಲ ಕೆಲಸನೇ ಮಾಡಲ್ಲಲೇ. ಯಾಕೆ ಈ ತರ ಕೆಲಸ ಮಾಡ್ತಾ ಇದೀಯಾ? ಗೊತ್ತಾಯ್ತು ಬಿಡು. ಪಕ್ಕದ ಮನೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆಯಲ್ಲ, ಅದ್ ನಿನಗೆ ಹೊಟ್ಟೆ ಉರಿತಾ ಇದೆಯಲ್ಲ, ಅದಕ್ಕೆ ಕಸ ಮರ್ಕೆ ಇಟ್ಕೊಂಡು ಗುಡಿಸ್ತಾ ಇದೀಯಾ? ಓಹೋ, ಅದಾ ಕತೆ. ಅದಕ್ಕೆ ನಮ್ಮ ಮಾರಾಣಿ ಪರ್ಕೆ ಇಟ್ಕೊಂಡು ಗೂಡ್ಸಂಗ್ ಆಕ್ಟಿಂಗ್ ಮಾಡ್ತಾ ಇದೀಯಾ? ಬುಜು ಮನೆ ಒಳಗೆ ಹೋಗಮ್ಮ, ನಾನು ಇಲ್ಲಿ ಸ್ವಲ್ಪ ಎಲ್ಲ ಗೂಡಿಸ್ಬಿಟ್ಟು ಬರ್ತೀನಿ. ಸುಮ್ನೆ ಅದು ಇದೆಲ್ಲ ಮಾತಾಡ್ತಾ ಇರ್ಬೇಡ ಕಣಮ್ಮ. ಹೋಗು, ಅಡ್ಗೆ ಮಾಡಿಟ್ಟಿದ್ದೀನಿ, ಊಟ ಹಾಕೊಂಡು ತಿನ್ನು ಹೋಗು. ಅಮ್ಮ, ನಿನ್ ಮಕ್ಕ ಅಡ್ಗೆ ಮನೆಗೆ ಹೋಗಿ ನೋಡಿದ್ರೆ ಬಾರೆ ಒಂದ್ ಬೇಳೆ ಸಾರು ಒಂದ್ ಪಲ್ಯ ಇಟ್ಟಿದ್ಯಾ. ನಿಮ್ಮಮ್ಮ ಹೋದ್ ವಾರ ಇದ್ದಾಗ ಮಾತ್ರ ನೀನು ಚಿಕನ್ ಎಲ್ಲ ತಂದು ಮಾಡ್ದೆ. ಈಗ ನಾವಿರುವಾಗ ಒಂಚೂರು ಚಿಕನ್ ತರದಿಲ್ಲ. ನಮ್ಮ ಕಂಜೂಸ್ ಮಾರೋಡಿ ತರ ಮಾಡ್ತೀನಿ ನೀನು. ಎಷ್ಟು ತಿಂದಿದ್ದ ಚಿಕನ್ ತೆಗಿ ಅಂತ ಕೇಳ್ತಾನೆ ಇದೀನಿ. ಒಂದಿನಾದ್ರೂ ಚಿಕನ್ ತೆಗ್ದ ನೀನು? ಭಿಕ್ಷುಕಿ ತರ ಮಾಡ್ತಾ ಇದೀಯಾ? ಬುಜು ಹೋಗಮ್ಮ, ಮನೆ ಒಳಗೆ ಹೋಗು. ನಾನು ಇವತ್ತೇ ತಂದು ಮಾಡ್ಕೊಡ್ತೀನಿ ಕಣಮ್ಮ. ಯಾಕೆ ಇಲ್ಲಿತ್ತು ಮರ್ಯಾದೆ ತೆಗಿತೀಯಾ? ಹೋಗೆ. ನಿನ್ ಮಕ್ಕಕ್ಕೆ ನೀನ್ ಇವತ್ತು ತಂದು ಮಾಡ್ಕೊಡ್ಲಿಲ್ಲ ಅಂದ್ರೆ ನೋಡು, ನಿನ್ ಕಾಲು ಕೈ ಹಿಡಿದು ಕಚ್ಚಿ ಬಿಡ್ತೀನಿ ನಾನು. ಇವತ್ತು ನನಗೆ ಚಿಕನ್ ಬೇಕೇ ಬೇಕು ಕಣೆ. ಕಂಜೂಸ್ ಮಾರ್ವಾಡಿ, ಯಾವಾಗ ನೋಡಿದ್ರೆ ಚಿಕನ್ ತಗೊಂಬಂದ್ ಮಾಡು ಅಂತ ಹೇಳಿದ್ರೆ ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ ನೋಡ್ತೀನಿ ನೀನು. ಇವತ್ತು ನೀನ್ ಚಿಕನ್ ತರ್ಲಿಲ್ಲ, ಆಮೇಲೆ ಇದೆ ನಿನ್ಗೆ. ಯಾವಾಗ ನೋಡಿದ್ರೆ ತರಕಾರಿ ಪಲ್ಯ, ತರಕಾರಿ ಬೇಳೆ, ತರಕಾರಿ ಪಲ್ಯ, ತರಕಾರಿ ಬೇಳೆ. ಇವತ್ತು ಚಿಕನ್ ಮಾಡ್ಲಿಲ್ಲ. ನಮ್ಮಮ್ಮ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಮುಖ ನೋಡು. ಇವಳು ಮಾತು ಕೇಳಿ ಅಮ್ಮನ ಹತ್ರ ಮಟನ್ ತರ ಕೇಳ್ಬಿಟ್ಟೆ. ಹೋಗ್ ಮೊದ್ಲು ಫೋನ್ ಮಾಡಿ ಹೇಳ್ಬೇಕು, ಮಟನ್ ಎಲ್ಲ ಬೇಡ ತರಕಾರಿನೇ ತಗೊಂಬಾ ಅಂತ ಹೇಳ್ಬಿಟ್ಟು. ಮಟನ್ ಎಲ್ಲ ಬೇಡ ಕಣಮ್ಮ, ದುಡ್ಡು ತಗೊಂಡು ಮನೆಗೆ ಬಂದ್ಬಿಡು. ತರಕಾರಿ ಸಂಜೆ ಹೋಗಿ ತಗೊಂಬಂದ್ಬಿಡೋಣ ಕಣಮ್ಮ. ಮಟನ್ ಯಾಕೋ ತಿನ್ನಂಗೆ ಅನ್ನಿಸ್ತಾ ಇಲ್ಲ ಕಣಮ್ಮ ನನಗೆ. ಹಲೋ ಹಲೋ ಅಮ್ಮ, ಹಲೋ ಪ್ರೀತಿ, ಯಾಕಮ್ಮ ಫೋನ್ ಮಾಡ್ದೆ? ಮನೆ ಬಾಕ್ಲ ಹತ್ರನೇ ಇದ್ನ, ಅದಕ್ಕೆ ಕಟ್ ಮಾಡಿ ಇಟ್ಟೆ. ಏನಾದ್ರೂ ಬೇಕಿತ್ತಾ? ಅಯ್ಯೋ ಅಮ್ಮ, ಮಟನ್ ತಗೊಂಬಂದೆ ಬಿಟ್ಟ ಮನೆಗೆ. ಅಮ್ಮ ಮಟನ್ ಬೇಕಾಗಿರ್ಲಿಲ್ಲ ಕಣಮ್ಮ, ಅದಕ್ಕೆ ಬೇಡ ಅಂತ ಹೇಳಕ್ಕೆ ಕಾಲ್ ಮಾಡ್ದೆ ಕಣಮ್ಮ. ಅಷ್ಟು ಬೇಗ ಮಟನ್ ತಗೊಂಡು ಮನೆಗೆ ಬಂದ್ಬಿಟ್ಟಲ್ಲಮ್ಮ ನೀನು. ನೀನು ಮಟನ್ ಬೇಡವಾ? ಏನಮ್ಮ ಹೇಳ್ತಾ ಇದೀಯಾ ಪ್ರೀತಿ? ಮಟನ್ ತಗೊಂಬರಕ್ ಮುಂಚೆ ಹೇಳಿದ್ರೆ ಬೇಡ ಅಂತ ಬರ್ತಾ ಇದ್ದೆ, ಈಗ ಬೇಡ ಅಂತ ಹೇಳ್ತಾ ಇದೀಯಾ? ನೀನ್ ಕೇಳ್ದೆ ಅಂತ ಹೇಳ್ಬಿಟ್ಟು 5 ಕೆಜಿ ತಗೊಂಬಂದಿದ್ದೀನಿ. 4 ಕೆಜಿ ತಗೊಂಬಂದ್ರೆ ಬೈತಿ ಅಂತ 5 ಕೆಜಿ ತಗೊಂಬಂದೆ. 4,500 ರೂಪಾಯಿ ಆಗಿದೆ ಗೊತ್ತಾ? ಅಯ್ಯೋ 4,500 ರೂಪಾಯಿನ 4 ಕೆಜಿ ಆದ್ರೂ ತಗೋಬರ್ಬೋದಾಯ್ತಲ್ಲಮ್ಮ. 5 ಕೆಜಿ ತಗೊಂಬಂದಿದ್ಯಾ. ಎಲ್ಲ ನನ್ನಿಂದಾನೆ. ಅವಳ ಮಾತು ಕೇಳ್ಕೊಂಡು ಈ ತರ ಮಾಡ್ಬಾರ್ದಾಗಿತ್ತು. ಎಲ್ಲ ಈಗ ದುಡ್ಡು ಹೋಗಿದ್ದು, ನನ್ ದುಡ್ಡೇ ಹೋಗಿದ್ದು. ಪ್ರೀತಿ ಏನಾಯ್ತಮ್ಮ? ಯಾಕೆ ಅಳ್ತಾ ಇದೀಯಾ? ನೀನ್ ತಾನೇ ಮಟನ್ ತರ ಕೇಳ್ದೆ, ಯಾಕೆ ಹಿಂಗ್ ಅಳ್ತಾ ಇದೀಯಾ? ಏನಾಯ್ತಂತ ಹೇಳು. ಅಮ್ಮ, ಅವಳು ದುರ್ಗಾ ಇದ್ದಾಳಲ್ಲ ಹೊರಗಡೆ ನಿಂತ್ಕೊಂಡು ಅವ್ರ ಮನೇಲಿ ಅಡಿಗೆ ಮಾಡಿರೋ ಬಗ್ಗೆ ಹೇಳಿದ್ನಂತ ಹೇಳಿದ್ನಲ್ಲ, ಅದೆಲ್ಲ ಸುಳ್ಳು ಕಣಮ್ಮ. ಅವಳು ನನ್ನನ್ನು ಹೊಟ್ಟೆ ಉರಿ ಪಡಿಸಕ್ಕೆ ಹೇಳಿದ್ದು. ಅವ್ರ ಮಗಳು ಬಂದು ಮಾತಾಡ್ದಾಗ್ಲೇ ಗೊತ್ತಾಯ್ತು ಅವ್ರ ಮನೇಲಿ ತರಕಾರಿ ಮಾಡಿರೋದು. ಇದ್ ಗೊತ್ತಿಲ್ಲದೆ ನಾನು ನಿಮ್ಮ ಹತ್ರ ಈ ತರ ದುಡ್ಡು ಹಾಕಿ ಮಟನ್ ತರ ಕೇಳ್ಬಿಟ್ಟೆ. ಈಗ ನನ್ ದುಡ್ಡೇ ಹೋಯ್ತು. ನಾನ್ ಮೊದ್ಲೇ ಹೇಳಿಲ್ವಾ ಪ್ರೀತಿ ನಿಂಗೆ, ಅವಳು ಏನೋ ಮಾಡ್ಕೊಂಡು ಹೋಗ್ಲಿ, ಅವಳು ಇಷ್ಟ ತಲೆ ಹಾಕ್ಬೇಡ ಅಂತ ಅಂದ್ಬಿಟ್ಟು. ಈಗ ನೋಡು ಅವಳಿಗೆ ಏನು, ನಮ್ ದುಡ್ಡೇಗ ನಮ್ ಕೈಯಿಂದ ಹೋಯ್ತು. ಎಲ್ಲ ನಿನ್ನಿಂದಾನೆ. ಆಗ್ಲೇ ಹೇಳ್ದೆ ನಾನು 1 ಕೆಜಿ ತರ್ತೀನಿ ಅಂತ. ಇಲ್ಲ ನನಗೆ 4 ಕೆಜಿ 5 ಕೆಜಿ ಬೇಕಂತ ಹೇಳಿ ಈಗ ನೋಡು ದುಡ್ಡು ನಿಮ್ಮ ಅಕ್ಕೆ ಕೊಟ್ಟು ಹೋಗಿರೋದನ್ನ ಈ ತರ ಮಾಡ್ಬಿಟ್ಟಿದ್ಯಲ್ಲ ನೀನು. ಹೌದಮ್ಮ, ನಾನ್ ತಪ್ಪು ಮಾಡ್ಬಿಟ್ಟೆ. ಸರಿ ಬಿಡು, ಕೊಡು. ಎಲ್ಲ ಹಾಕಿ ಅಡುಗೆ ಮಾಡಿ 1-2 ತಿಂಗಳಿಗೆ ಇಟ್ಕೊಂಡು ತಿನ್ನೋಣ. 2 ತಿಂಗಳಿಗೆ ಯಾರು ಇಟ್ಕೊಂಡು ತಿಂತಾರ? ನಿನ್ ಬುದ್ಧಿ. ಸ್ವಲ್ಪ ಇದ್ರಲ್ಲಿ ಇರೋದ್ ನಾ ಮಟನ್ ತಗೊಂಡ್ಬಿಟ್ಟು ಸ್ವಲ್ಪ ಹಂಗೆ ಕವರಲ್ಲಿ ಕೊಡು, ತಗೊಂಡೋಗಿ ನಿಮ್ಮ ಅಣ್ಣನ ಮನೆಗಾದ್ರೂ ಕೊಡ್ತೀನಿ. ಮಕ್ಕಳೆಲ್ಲ ಇದಾವೆ, ತಿನ್ರಿ. ಹೂನಮ್ಮ. ಇಂಥ ಮಗಳು ಇಟ್ಕೊಂಡು ಜೀವನ ಹೆಂಗಾದ್ರೂ ಹೋಗತ್ತೆ ಏನೋ ಗೊತ್ತಿಲ್ಲ. ಗಂಡ ಓಡೋಗಿದ್ರಲ್ಲಿ ತಪ್ಪೇ ಇಲ್ಲ. ಇಂಥ ಹೆಂಡತಿ ಇದ್ರೆ ಯಾವ ಗಂಡ ಆದ್ರೂ ಓಡೋಗದೇ ಇರ್ತಾನೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋ
ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ